ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನಿಗೆ ಮಹಿಮೆಯಾಗಲಿ. ಇವತ್ತಿನ ದಿನದಲ್ಲಿ ನಿಮ್ಮನ್ನು ನೋಡುವಂತೆ ಕರ್ತನು ಕೊಟ್ಟಿರುವಂಥ ಈ ದಿನಕ್ಕಾಗಿ ಆತನಿಗೆ ನಾನು ಮಹಿಮೆ ಸಲ್ಲಿಸುತ್ತಾ ಇದ್ದೀನಿ. ಕರ್ತನ ನಿಜವಾಗಲೂ ತುಂಬ ಒಳ್ಳೆಯವನು, ಆತನು ದೊಡ್ಡವನು, ದೊಡ್ಡ ಕಾರ್ಯವನ್ನು ಮಾಡುವವನು, ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಮತ್ತೆಯ ಬರೆದಂಥ ಸುವಾರ್ತೆಯ ಪುಸ್ತಕವು 12ನೇ ಅಧ್ಯಾಯವು ವಚನ ನಾವು 33ರಿಂದ ಕೆಲವು ವಾಕ್ಯಗಳನ್ನು ನೋಡೋಣ. ನಾವು 12:33 ವಾಕ್ಯ. ಮರ ಒಳ್ಳೆದೆಂದರೆ ಅದರ ಫಲವು ಒಳ್ಳೆದೆಂದ್ರಿ, ಮರ ಉಳುಕು ಅಂದರೆ ಅದರ ಫಲವು ಉಳುಕು ಅನ್ನಿರಿ. ಫಲದಿಂದ ಮರದ ಫಲವು ಗೊತ್ತಾಗುವುದು. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾಯಿತು? ಹೃದಯದಲ್ಲಿ ತುಂಬಿರುವುದೇ ಬಾಯಿನಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿನ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಆಮೆನ್, ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಇವತ್ತಿನ ದಿನದಲ್ಲಿ ಕರ್ತನೆ, ನಮ್ಮ ಜನರೊಂದಿಗೆ ಅಥವಾ ನಿನ್ನ ಜನರೊಂದಿಗೆ ಅಪ್ಪ ನೀನು ಕೊಡುವಂಥ ವಾಕ್ಯ ಮುಖಾಂತರವಾಗಿ ಅಪ್ಪ ನೀನು ಮಾತನಾಡು. ನಾವು ಹೇಗಿದ್ದೀವಿ, ಎಂಥವರಾಗಿದ್ದೀವಿ ಅನ್ನೋದು ಸ್ವಾಮಿ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡು. ನಿನ್ನ ಹಸ್ತದಲ್ಲಿ ನನ್ನನ್ನು ತರುತ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಚನ 33ನೇ ವಚನ ಹೇಳುತ್ತಾ ಇದೆ, ಮರವು ಒಳ್ಳೆಯದಾಗಿದ್ದರೆ ಒಳ್ಳೆ ಫಲಗಳನ್ನು ಕೊಡುತ್ತದೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೆಟ್ಟ ಮರಗಳಾಗಿದ್ದರೆ ಅದು ಕೆಟ್ಟ ಫಲಗಳನ್ನು ಕೊಡುತ್ತದೆ. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ಒಳ್ಳೆ ಮರಗಳನ್ನು ಒಳ್ಳೇದಂತ ಹೇಳ್ರಿ, ಕೆಟ್ಟ ಮರಗಳನ್ನು ಕೆಟ್ಟದಂತ ಹೇಳ್ರಿ. ಇವತ್ತು ನಾವು ಎಂಥವರಾಗಿದ್ದೀವಿ ಹಂಗಂದ್ರೆ, ಇವತ್ತು ಮನುಷ್ಯನ ನೋಟದಲ್ಲಿ ಎಲ್ಲರೂ ಒಳ್ಳೆಯವರಾಗಿನೇ ಕಾಣುತ್ತಾರ್ರಿ. ಆದ್ರೆ ಮನುಷ್ಯನ ಹೃದಯ ಇದೆಯಲ್ಲ, ಯೆರೆಮೀಯದಲ್ಲಿ ಒಂದು ವಾಕ್ಯ ಹೇಳುತ್ತಾ ಇದ್ದಾನೆ, ಮನುಷ್ಯನ ಹೃದಯವು ಮಹಾ ಕೇಡು ಇರುವಂಥದ್ದು, ವಂಚಕ ಇರುವಂಥದ್ದು, ಅದು ತುಂಬಾ ಬಹಳ ಕೆಟ್ಟದಾಗಿರುವಂಥದ್ದು. ಇಂಥ ಒಂದು ಹೃದಯವಾಗಿದೆ. ಹಲ್ಲೆಲೂಯಾ. ಆದರೆ ನಾವು ದೇವರ ಮಕ್ಕಳಾಗಿರುವ ನೀನು ನಾನು ಒಳ್ಳೆಯವರಾಗಿ ಒಳ್ಳೆ ಫಲಗಳನ್ನು ಕೊಡುವವರಾಗಿ ಆತ್ಮಗಳನ್ನು ಆದಾಯ ಮಾಡುವಂಥವರಾಗಿರಬೇಕು ನಾವು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಇಲ್ಲಿ ವಚನ 34ನೇ ವಚನ ಹೇಳುತ್ತಾ ಇದೆಯಾ, ಏನು ಹೇಳುತ್ತಾ ಇದ್ದಾನೆ ಗೊತ್ತಾ? ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರವಾಗಲಿ. 34ನೇ ವಚನದಲ್ಲಿ ಜರ್ಪ ಜಾತಿಗಳೇ, ಏನು ಇಲ್ಲಿ ವಾಕ್ಯ ಹೇಳುತ್ತಾ ಇದೆಯಾ? ಏನ್ ಹೇಳುತ್ತೆ 34ರಲ್ಲಿ? ಜರ್ಪ ಜಾತಿಯವರೇ, ನೀವು ಕೆಟ್ಟವರು ಇರಲಾಗಿ ಒಳ್ಳೆ ಮಾತುಗಳಾಡುವುದಕ್ಕೆ ನಿಮ್ಮಿಂದ ಹೇಗಾಗಿತ್ತು? ನೋಡ್ರಿ, ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಟು ಬರುತ್ತದ್ರಿ. ಹಲ್ಲೆಲೂಯಾ. ಇವತ್ತು ನೀವು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿದರೆ ಅಥವಾ ದೇವರಲ್ಲಿ ನೆಲೆಗೊಂಡಿದ್ದರೆ ನಮ್ಮ ಬಾಯಿಂದ ಬರುವುದು ಎಲ್ಲವೂ ದೇವರ ಮಾತೇ ಬರುತ್ತದೆ, ಮತ್ತೊಬ್ಬರು ಹೃದಯವನ್ನು ಸಂತೈಸುವಂತದಾಗಿರುತ್ತದೆ. ಹಲ್ಲೆಲೂಯಾ. ಇವತ್ತು ಅನೇಕರ ಬಾಯಿಗಳಲ್ಲಿ ದೇವರ ಮಾತು ಇಲ್ಲ, ಒಂದು ಪ್ರೀತಿ ಇಲ್ಲ, ಒಂದು ಅನ್ಯೋನ್ಯತೆ ಇಲ್ಲ, ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರ್ರಿ. ಇವರು ಎಲ್ಲರೂ ಎಂತ ಜನರಂತಾನೆ ಗೊತ್ತಿಲ್ಲ ರೀ ಇವತ್ತು. ಹಲ್ಲೆಲೂಯಾ. ಆದ್ರೆ ನಾವು ದೇವರ ಮಕ್ಕಳಾಗಿದ್ದರೆ, ದೇವರ ವಾಕ್ಯ ನನ್ನ ಹೃದಯದಲ್ಲಿ ಇಟ್ಟಿದ್ರೆ, ನನ್ನ ಬಾಯಿಂದ ಹೊರಬರುವಂಥದ್ದು ಎಲ್ಲವೂ ಮತ್ತವರು ಗಾಯವನ್ನು ನೊಂದಂತ ಮನಸ್ಸನ್ನು ಸಂತೈಸುವ ವಾಕ್ಯವಾಗಿರುತ್ತದೆ ನಮ್ಮ ಮಾತುಗಳು. ಹಲ್ಲೆಲೂಯಾ. ಏನು ಒಳ್ಳೆ ಫಲಗಳು ಕೊಡಬೇಕು. 33ನೇ ವಚನ ನೋಡಿದೆಯಲ್ಲ, ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲಗಳು ಕೊಡುತ್ತದೆ, ಕೆಟ್ಟ ಮರಗಳೆಲ್ಲ ಕೆಟ್ಟ ಫಲಗಳು ಕೊಡುತ್ತದೆ. ಇವಾಗ ನಾವು ದೇವರ ಮಕ್ಕಳಾಗಿದ್ದಾರೆ, ನಾನು ನೀನು ದೇವರಿಂದ ಆರಿಸಲ್ಪಟ್ಟಿದ್ದಾರೆ, ಖಂಡಿತವಾಗಲೂ ನಾವು ಒಳ್ಳೆ ಫಲಗಳನ್ನು ಕೊಡುತ್ತೀವಿ. ನಾವು ತನಗೆ ಮಹಿಮೆಯಾಗಲಿ ಇವತ್ತಿನ ನಾಮದಲ್ಲೇ. ಯಾಕಂದ್ರೆ ಇವತ್ತು ಮನುಷ್ಯನ ಹೃದಯವು ಬಹಳ ಕೆಟ್ಟದಾಗಿದೆ. ಆದುದರಿಂದನೇ ಅವನು ಮಾತಾಡುವಂಥದ್ದು, ಆತ ನೋಡುವಂಥದ್ದು, ಅವನು ಧ್ಯಾನಿಸುವಂಥದ್ದು ಎಲ್ಲವೂ ಕೆಟ್ಟದಾಗಿನೇ ಇರುತ್ತದೆ ಹೊರತು ಒಳ್ಳೇದಿರೋದಿಲ್ಲ. ಯಾಕಂದ್ರೆ ಮರದಿಂದ ಅಥವಾ ಅದರ ಫಲದಿಂದ ಒಳ್ಳೆದೆಂದು ಅಥವಾ ಕೆಟ್ಟದೆಂದು ನೀವು ತಿಳಿದುಕೊಳ್ಳುವಿರಿ. ಇವತ್ತು ನಮ್ಮನ್ನು ನೋಡುವಂಥವರು ಯಾರು ನೋಡೋದಾಗಿದೆಯಾ? ಅಥವಾ ಯೇಸು ಕ್ರಿಸ್ತ ನೋಡೋದಾಗಿದ್ಯಾ? ಅಥವಾ ನಮ್ಮ ಮಾತಾಡುತ್ತೀವಲ್ಲ, ನಾವು ಎಂತವರಾಗಿದ್ದೀವಿ? ನಾವು ದೇವರ ಮಕ್ಕಳಂತ ಎನಿಸಲ್ಪಡುತ್ತೀವ ಅಥವಾ ಇವರು ದೇವರ ಮಕ್ಕಳಲ್ಲ, ದೇವರ ನಾಮಕ್ಕೆ ದೂಷಣೆ ತರುವಂತವರಾಗಿದ್ದೀವ? ನಾವು ಎಂತವರಾಗಿದ್ದೀವಿ? ಇಲ್ಲಿ ನೋಡ್ರಿ, ವಚನ ಕೆಳಗೆ ಏನು ಹೇಳುತ್ತಾ ಇದೆಯಾ ಅದೇ ವಚನದಲ್ಲಿ ನೋಡೋಣ ನಾವು. ಒಳ್ಳೆಯವನು ತನ್ನ ನೋಡ್ರಿ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆದನ್ನೇ, ಒಳ್ಳೆ ವಸ್ತುಗಳನ್ನು, ಒಳ್ಳೆ ಮಾತುಗಳನ್ನು, ಒಳ್ಳೆಯವರನ್ನು ನಾಡುತ್ತಾನೆ, ಒಳ್ಳೆದನ್ನು ಮಾತಾಡುತ್ತಾನ್ರಿ ಇವನು. ಹಲ್ಲೆಲೂಯಾ. ಯಾರೋ ಕೆಟ್ಟವನೋ ಕೆಟ್ಟ ಬೊಕ್ಕಸದಿಂದ ಕೆಟ್ಟ
ವಸ್ತುಗಳನ್ನು ತೆಗೆಯುತ್ತಾನೆ. ತೆಗಿತಾನೆ. ಹಂಗಂದ್ರೆ ನಾನು ಯಾರು, ಕೆಟ್ಟವರ ಅಥವಾ ಒಳ್ಳೆಯವರ? ಯೋಚನೆ ಮಾಡ್ರಿ. ದೇವ್ರ ಮಕ್ಕಳಲ್ಲ ನಾವು. ದೇವ್ರು ನಮ್ಮ ಕೈಯಲ್ಲಿ ಬೈಬಲ್ ಕೊಟ್ಟಿದ್ದಾನಲ್ಲ, ಸ್ವಲ್ಪ ಹೊತ್ತು ಓದೋಕ್ಕೆ ಸಮಯವಿಲ್ಲ, ಪ್ರಾರ್ಥನೆ ಮಾಡೋದಕ್ಕೆ ಸಮಯವಿಲ್ಲ. ದೇವರು ನಮಗೆ 24 ತಾಸು ಕೊಟ್ಟಿದ್ದಾನೆ. ನಮಗೆ 24 ತಾಸರಲ್ಲಿ ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡುತ್ತೀವಿ ಅಥವಾ ಎಷ್ಟೊತ್ತು ನಾವು ಪ್ರಾರ್ಥನೆ ಮಾಡುತ್ತೀವಿ, ಬೈಬಲ್ ಓದುತ್ತೀವಿ? ಹೇಳ್ರಿ ನೋಡೋಣ. ಹಲ್ಲೆಲೂಯಾ. ಕೆಲಸ ಮಾಡ್ತೀವಿ, ಮನೆಗೆ ಬರ್ತೀವಿ, ಹಂಗಂಗೆ ಸ್ವಲ್ಪ ಹೊತ್ತು ಇರ್ತೀವಿ, ಊಟ ಮಾಡ್ತೀವಿ, ಹಂಗೆ ಮಲಗ್ತೀವಿ. ನಾವು ಬೆಳಗ್ಗೆ ದೋಲ್ತೀವಿ, ರೆಡಿ ಆಯ್ತು, ಕೆಲ್ಸಕ್ಕೆ ಹೋಯ್ತೀವಿ. ಇದು ನಮ್ಮ ಜೀವನವಲ್ಲ. ಹಲ್ಲೆಲೂಯಾ. ಇದು ನಮ್ಮನ್ನು ಪರಲೋಕ ಕರ್ಕೊಂಡು ಹೋಗೋದಿಲ್ಲ. ನಮ್ಗೊಂದಿದೆ ರೀ, ಏನ್ ಗೊತ್ತಾ? ಒಳ್ಳೆ ಫೋಕಸ್ದಿಂದ ಒಳ್ಳೇದನ್ನು ತೆಗೆದು ಕೊಡಬೇಕಂದ್ರೆ ಮೊದಲನೇದಾಗಿ ದೇವರು ಮೆಚ್ಚಿಸುವಂತ ಕೆಲಸ ನೀನ್ ಮಾಡಬೇಕು. ದೇವರು ಏನ್ ನಿನ್ನನ್ನು ಇಟ್ಟು ಮಾಡೋದಕ್ಕೆ ಅದ ಚಿತ್ತವಾಗಿ ನೀನು ಅದನ್ನು ಅರಿತುಕೊಳ್ಳಬೇಕ್ರಿ. ನೀನು ಹಲ್ಲೆಲೂಯಾ. ನೀನು ಅರಿತುಕೊಂಡ್ರೆ ಖಂಡಿತವಾಗಿ ನೀನು ಒಳ್ಳೆ ಫಲಗಳನ್ನು ಕೊಡುತ್ತೀಯ. ನಿಮ್ಮ ಹೃದಯದಿಂದ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆ ವಸ್ತುಗಳನ್ನೇ ತೆಗೆದುಕೊಡುತ್ತಾನೆ ಹೊರತು ಅವನು ಕೆಟ್ಟದ್ದು ಕೊಡೋದಿಲ್ಲ. ಅದೇ ರೀತಿ ಕೆಟ್ಟವನು ಒಳ್ಳೇದು ಕೊಡಕ್ ಆಗೋದಿಲ್ಲ ರೀ. ಹಲ್ಲೆಲೂಯಾ. ನಿಮ್ಮ ಸಹವಾಸ ಯಾರೊಂದಿಗಿದೆಯಾ? ದೇವರ ಮಕ್ಕಳೊಂದಿಗಿದೆಯಾ? ನಿಮ್ಮ ಫ್ರೆಂಡ್ಶಿಪ್ ಯಾರೊಂದಿಗಿದೆಯಾ? ಲೋಕದ ಜನರೊಂದಿಗಿದೆಯಾ ಅಥವಾ ದೇವರ ಮಕ್ಕಳೊಂದಿಗಿದೆಯಾ? ಇವತ್ತಿನ ದಿನದಲ್ಲಿ ನೋಡುವುದಾದರೆ ದೇವರ ಮಕ್ಕಳು ಅನೇಕರು ದೇವರನ್ನು ಅರಿಯದೇ ಇರುವಂತ ಜನರ ಮುಂದೆ ಸಹವಾಸ ಇಟ್ಕೊಳ್ತಾರೆ. ಅವರ ಕುಟುಂಬದಲ್ಲಿ ಒಂದು ಅನ್ಯೋನ್ಯತೆ ಆಗಿರ್ತಾರೆ. ಅವರು ಹೇಗಿರ್ತಾರೋ ಹಾಗೆ ಇವರು ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡುತ್ತಾರೆ ಹೊರತು ಆದ್ರೆ ಇವರು ಅವ್ರ ಮುಂದೆ ಸಾಕ್ಷಿಯಾಗಿರೋದಿಲ್ಲ. ಯಾಕೆ ಗೊತ್ತಾ? ದೇವರು ಯಾರಂತ ಗೊತ್ತಿಲ್ಲ ಅವರಿಗೆ. ನೋಡುವವರು ಯೇಸು ಕ್ರಿಸ್ತ ನೋಡಿದಾಗೇ ಇರಬೇಕು, ನಮ್ಮನ್ನು ನೋಡುವಂತವರು. ಹಲ್ಲೆಲೂಯಾ. ಅದಕ್ಕೆ ಕರ್ತನಾಗಿರುವಂತ ಯೇಸು ಕ್ರಿಸ್ತ ನಮಗೆ ಮಾದರಿಯ ಹೆಜ್ಜೆಯನ್ನಿಟ್ಟು ಹೋಗಿದ್ದಾನೆ. ನನ್ನ ಮಾದರಿಯ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೀರಿ ಅಂತ ಕರ್ತನೆ ಹೇಳಿದ್ದಾನ್ರಿ. ಅದು ನಡಿತೀವ ನಾವು ನೀವು? ಅಥವಾ ನಾವು ಯೋಚನೆ ಮಾಡುತ್ತೀವ? ನಾವು ಇಲ್ವಲ್ಲ. ಚರ್ಚಿಗೆ ಹೋಯ್ತೀವಿ, ಚರ್ಚಿಗೆ ಬರ್ತೀವಿ, ಮನೆಗೆ ಹೋಯ್ತೀವಿ, ಇಷ್ಟೇ. ಭಾನುವಾರ ಒಂದಿನ ಚರ್ಚಿಗೆ ಹೋಯ್ತೀವಿ. ಇಲ್ಲಾಂದ್ರೆ ಕೆಲವ್ರು ಹೋಗೋದೇ ಇಲ್ಲ ಚರ್ಚಿಗೆ. ವರ್ಷಕ್ಕೊಂದು ಸರಿ ಹೋಯ್ತಾರೆ. ಅಥವಾ ಕ್ರಿಸ್ಮಸ್, ಈಸ್ಟರ್, ಗುಡ್ ಫ್ರೈಡೆ ಈ ರೀತಿಯಾಗಿ ಏನೋ ಬಂದ್ರೆ ಅದಕ್ಕೆ ಮಾತ್ರ ಹೋಯ್ತಾರೆ ಹೊರತು ಬೇರೆ ಯಾವುದಕ್ಕೆ ಹೋಗೋದಿಲ್ಲ. ದೇವ್ರು ಯಾರಂತ ಅರಿತಿಲ್ಲ. ಅಂತವ್ರಿಗೆ ಚೆನ್ನಾಗಿ ತಿಳಿಯಬೇಕು ಯೇಸು ಕ್ರಿಸ್ತನ್ ಯಾರು, ಎಂತವನಂತ ತಿಳಿದಿರಬೇಕ್ರಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಅದನ್ನು ಮರೆತು ಬಿಟ್ಟಿದೀವಲ್ಲ ನಾವು. ಕೆಳಗಿನ ವಚನ ನೋಡೋಣ ನಾವು. ಇದು ಅಲ್ಲದೆ ನಾನು ನಿಮಗೆ ನೋಡ್ರಿ, ನಾನು ನಿಮಗೆ ಹೇಳುವುದು ಏನೆಂದರೆ ಮನುಷ್ಯನು ನೋಡ್ರಿ, ಚೆನ್ನಾಗಿ ಗಮನಿಸಬೇಕು. ಮನುಷ್ಯನು ಸುಮ್ಮನೆ ಆಡುವ ಪ್ರತಿ ಒಂದು ಮಾತಿಗೂ ವಿಷಯವಾಗಿ ಆಮೇನ್ ಹಲ್ಲೆಲೂಯಾ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರವನ್ನು ಕೊಡಬೇಕು. ಇವತ್ತು ನಾವೇನೇನೋ ಮಾತಾಡ್ತಾ ಇದ್ದೀವ, ನಿಮ್ಮ ಮಾತುಗಳಿಂದ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿಮ್ಮ ಮಾತುಗಳಿಂದ ಅಪರಾಧಿಗಳೆಂದು ತೀರ್ಪು ಹೊಂದಿವಿರಿ. ಹಲ್ಲೆಲೂಯಾ. ನೋಡ್ರಿ, ಚೆನ್ನಾಗಿ ಗಮನಿಸಬೇಕು. ದೇವರು ನ್ಯಾಯ ನಮಗೆ ಮಾಡುತ್ತಾನಂತ ದೇವರು ಮಾಡೋದಲ್ಲ. ನಮ್ಮ ಮಾತೆ ನೀ ನೀತಿವಂತನ ಅಥವಾ ನೀತಿವಂತನ ಇದೆಯಾ ಅಥವಾ ಅನೀತಿವಂತನಾಗಿರುವಂತದ್ದು ನಿನ್ನ ಮಾತಿನಿಂದ ತೋರಿ ಬರುತ್ತದೆ. ಒಳ್ಳೆ ಮರಗಳು ಒಳ್ಳೆ ಫಲಗಳು ಕೊಡುತ್ತದೆ. ಒಳ್ಳೆ ಮನುಷ್ಯನು ತನ್ನ ಒಳ್ಳೆಯ ಬೊಕ್ಕಸಿಂದ ಒಳ್ಳೆದನ್ನೇ ಕೊಡುತ್ತಾನ್ರಿ. ಯೇಸುವಿನ ನಾಮದಲ್ಲಿ ಒಳ್ಳೆದನ್ನು ಕೊಡೋಣ. ದೇವ್ರ ನಾಮ ಮಹಿಮೆ ಪಡಿಸೋಣ ರೀ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಆದುದರಿಂದ ನೀವು ಸುಮ್ಮನೆ ಮಾತುಗಳು ಜಾಸ್ತಿ ಮಾತಾಡಬೇಡ್ರಿ. ಸುಮ್ಮನೆ ಹಾಡುವಂತ ಎಲ್ಲ ಮಾತುಗಳಿಗ ಒಂದು ದಿನ ನ್ಯಾಯ ವಿಚಾರಣೆ ದಿನದಲ್ಲೇ ನೀನು ನಾನು ಲೆಕ್ಕ ಕೊಡಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಾವೇನು ಸುಮ್ಮನೆ ಎಲ್ಲರ ಕಡೆ ಮಾತಾಡ್ತೀವಿ, ಟೈಮ್ ಪಾಸಿಗೆ ಮಾತಾಡ್ತೀವಿ. ನಮ್ಮ ಫ್ರೆಂಡ್ಶಿಪ್ ಬಂದ್ರೆ ಅದು ಇದು ಯಾವ ಕಥೆಗಳು ಮಾತಾಡ್ತೀವಲ್ಲ. ಇದು ಒಂದು ದಿನ ಅಲ್ಲ, ಒಂದು ದಿನ ದೇವರ ಮುಂದೆ ದೇವರು ಬರುವಂತ ದಿನಗಳೇ ನ್ಯಾಯ ವಿಚಾರಣೆ ದಿನದಲ್ಲೇ ಲೆಕ್ಕವು ಕೊಡಬೇಕು. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಚೆನ್ನಾಗಿ ಯೋಚಿಸಿ. ನೀವು ಮಾತನಾಡುವಂತ ಮಾತುಗಳು ಚುರುಕಾಗಿರಲಿ. ಸುಮ್ಮನೆ ಮಾತಾಡ್ಬೇಡ್ರಿ. ಮಾತಾಡ್ತೀರಾ ಒಳ್ಳೆದನ್ನು ಮಾತಾಡ್ರಿ. ಭಕ್ತಿ ವೃತ್ತಿಯನ್ನು ಉಂಟು ಮಾಡುವಂತ ಮಾತುಗಳನ್ನು ಮಾತಾಡ್ರಿ. ಹಲ್ಲೆಲೂಯಾ. ಮತ್ತೊಬ್ಬರನ್ನು ಪ್ರೀತಿ ಮಾಡ್ರಿ. ಮತ್ತೊಬ್ಬರನ್ನು ಪ್ರೀತಿ ಮಾಡಿ ಅವರನ್ನು ದೇವರ ಕಡೆ ಕರ್ಕೊಂಡು ಬನ್ರಿ. ಹಲ್ಲೆಲೂಯಾ. ನೀವು ಒಳ್ಳೆಯವರಾಗಿದ್ರೆ ದೇವರು ಒಳ್ಳೆಯವನಾಗೇನೆ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುದರಿಂದ ನೀವು ಮಾತನಾಡುವಂತ ಸುಮ್ಮನೆ ಮಾತನಾಡುವಂತ ಮಾತಿಗೆ ಎಲ್ಲವೋ ಒಂದು ದಿನ ಲೆಕ್ಕಾಚಾರ ಕೊಡಬೇಕು ನೀನು ನಾನು. ಆದುದರಿಂದ ಸುಮ್ಮನೆ ಮಾತಾಡೋದು, ಈ ವಾಕ್ಯವನ್ನು ಕೇಳುತ್ತಿರುವಂತ ಸಂದೇಶವನ್ನು ಕೇಳುತ್ತಿರುವಂತ ನನ್ನ ಪ್ರಿಯ ದೇವ ಜನರೇ, ಇವತ್ತಿನಿಂದ ಒಂದು ತೀರ್ಮಾನ ತಗೊಳ್ಳಿ ದೇವರ ಮುಂದೆ. ಅಪ್ಪ, ನಾನು ಸುಮ್ಮನೆ ಮಾತನಾಡಲ್ಲ. ನಾನು ಎಷ್ಟೋ ಮಾತನಾಡಿದ್ದೀನಿ, ಇನ್ನು ಮುಂದೆ ನನ್ನ ಬಾಯಿಗೆ ಕಾವಲಾಗಿರಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದುದರಿಂದ 141:3 ವಚನ ಹೇಳುತ್ತಾ ಇದೆ, ದೇವರೇ ನನ್ನ ಬಾಯಿಗೆ ಕಾವಲಿರಿಸು ಯೇಸುವಿನ ನಾಮದಲ್ಲೇ. ಹಲ್ಲೆಲೂಯಾ. ನನ್ನ ತುದಿ ಎಂಬ ನನಗೆ ಕಾವಲಿರಿಸಿ ಯೇಸುವಿನ ನಾಮದಲ್ಲಿ. ಹೌದು ಸ್ವಾಮಿ. ಅದೇ ರೀತಿಯಾಗಿ ಕರ್ತನ ಮುಂದೆ ಕೇಳ್ರಿ.
ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಸುಮ್ಮನೆ ಆಡಬೇಡ್ರಿ. ಆಡುವುದಾದರೆ, ಮಾತನಾಡುವುದಾದರೆ ದೇವರ ಬಗ್ಗೆ ಮಾತಾಡಿ ಆತ ಭಕ್ತಿ ವೃತ್ತಿಯನ್ನು ಉಂಟು ಮಾಡುವಂತ ಮಾತುಗಳನ್ನು ಆಡಿದ್ರೆ ಅದು ಕೇಳುವವರಿಗೂ ನಿನಗೂ ಮತ್ತೊಬ್ಬರಿಗೂ ಪ್ರಯೋಜನವಾಗಿರುತ್ತದೆ ಯೇಸುವಿನ ನಾಮದಲ್ಲಿ. ಹಾಗೆ ಮಾತಾಡೋಣ. ದೇವರ ಮಕ್ಕಳೇ, ಇವತ್ತಿನ ದಿನದ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮನ್ನು ಕರ್ತನ ಆಶೀರ್ವದಿಸಲೇ. ಮತ್ತೊಂದೊಮ್ಮೆ ನಾವು ನಿಮ್ಮನ್ನು ಕಾಣುವವರೆಗೂ ಆತನ ಕೃಪೆಯನ್ನು ನಮ್ಮನ್ನು ನಡೆಸಲೇ. ಒಂದು ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿಯುಳ್ಳ ತಂದೆಯೇ, ನಿನಗೆ ಸ್ತೋತ್ರ. ನಾವು ಸುಮ್ಮನೆ ಆಡುವಂತ ಮಾತುಗಳಿಗೆಲ್ಲವೂ ನ್ಯಾಯ ವಿಚಾರಣೆ ದಿನದಲ್ಲಿ ಅದನ್ನು ಲೆಕ್ಕವನ್ನು ಕೊಡಬೇಕು ಸ್ವಾಮಿ. ಆದುದರಿಂದ ನಾವು ಸುಮ್ಮನೆ ಮಾತನಾಡಬಾರದು. ನಾವು ಮಾತನಾಡುವಂತ ಮಾತು ಭಕ್ತಿ ವೃತ್ತಿಯನ್ನು ಉಂಟು ಮಾಡುವಂತ ಮಾತುಗಳನ್ನು ಆಡುವಂತೆ ಅಪ್ಪ ನೀನು ಕೃಪೆ ಮಾಡು. ಈ ಸಂದೇಶ ಮುಖಾಂತರವಾಗಿ ಇವರೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇದು ಕೇಳಿದಂತ ಒಬ್ಬೊಬ್ಬ ನೀನು ಆಶೀರ್ವದಿಸು ರಾಜ. ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೆನ್.